What is MTP Act? How we can enact with this? ಪ್ರೆಗ್ನೆನ್ಸಿ ಅನ್ನೋದು ಯಾರು ಅಡ್ವೈಸ್ ಮಾಡಲ್ಲ ಯು ಬಿಕಮ್ ಎ ಪ್ರೆಗ್ನೆಂಟ್ ಅಂತ. ವಿಲ್ಲಿಂಗ್ಲಿ ಯು ಬಿಕಮ್ ಪ್ರೆಗ್ನೆಂಟ್. ಸೊ ಯು ಡೋಂಟ್ ಹ್ಯಾವ್ ಎನಿ ರೈಟ್ಸ್ ಟು ಟರ್ಮಿನೇಟ್ ಎನಿ ಪ್ರೆಗ್ನೆನ್ಸೀಸ್. ಒಂದು ಲೈಫ್ ಅನ್ನ ನೀವು ತೆಗೆಯೋದು ಅಂದ್ರೆ ಇಟ್ಸ್ ಈಕ್ವಲ್ ಟು ಮರ್ಡರ್ ಆ ಥರ ಇರುತ್ತೆ. ಸೊ ಅದಕ್ಕೆ ಒಂದು ಆಕ್ಟ್ ಅಂತ ಮಾಡಿದ್ದಾರೆ, ಒಂದು ಕಂಟ್ರೋಲ್. ಯಾಕೆ ಅಂತಂದ್ರೆ ಒಂದು ಯು ಆರ್ ರಿಮೂವಿಂಗ್ ಒನ್ ಲೈಫ್. ಎರಡನೇದೇನಂದ್ರೆ ಬೈ ಡೂಯಿಂಗ್ ಟರ್ಮಿನೇಷನ್ಸ್ ಆರ್ ಅಬಾರ್ಷನ್ಸ್ ದಟ್ ವಿಲ್ ಎಂಡೇಂಜರ್ ದ ಮದರ್ಸ್ ಲೈಫ್ ಆಲ್ಸೋ. ಸೊ ಇಟ್ಸ್ ಅ ಕ್ವಶನ್ ಆಫ್ 2 lives. ಸೊ ಹಾಗಾಗಿ ಅದಕ್ಕೆ ಒಂದು MTP ಆ್ಯಕ್ಟ್ ಅಂತ ಮಾಡೋದು. ಇಟ್ ಈಸ್ ಲೀಗಲೈಸ್ಡ್ ಅಪ್ ಟು 20 weeks ಆಫ್ ಪ್ರೆಗ್ನೆನ್ಸಿ. ಬಟ್ ಮೋಸ್ಟ್ ಅಟೆಂಪ್ಟ್ಸ್ ಅಪ್ ಟು 20 weeks ಆಫ್ ಪ್ರೆಗ್ನೆನ್ಸಿ ಯಾವಾಗ ಅಂದರೆ ಕನ್ಸೀವ್ಡ್ ವಿತ್ ಫೇಲ್ಡ್ ಕಾಂಟ್ರಸೆಪ್ಷನ್ನು, ಅಥವಾ ಪ್ರೆಗ್ನೆನ್ಸಿನೇ ಪ್ರಾಬ್ಲಮ್ಯಾಟಿಕ್ ಇರುತ್ತೆ, ಅಬ್ನಾರ್ಮಲ್ ಇರುತ್ತೆ, ಅಥವಾ ಪ್ರೆಗ್ನೆನ್ಸಿ ಕಂಟಿನ್ಯೂಷನ್ ಆಗೋದ್ರಿಂದ ಅಮ್ಮನ ಲೈಫ್ಗೆ ಕಷ್ಟ ಆಗುತ್ತೆ, ಮದರ್ ಲೈಫ್ಗೆ, ಅಥವಾ ಮದರ್ ಈಸ್ ಅ ಮೆಂಟಲಿ ಡಿಸೇಬಲ್ಡ್, ಅಥವಾ ಅವ್ರಿಗೆ ಫ್ಯಾಮಿಲಿ ಪ್ರಾಬ್ಲಮ್ಸ್ ಇರುತ್ತೆ, ಇಶ್ಯೂಸ್ ಇರುತ್ತೆ, ವೇರ್ ದೇರ್ ಲೀಗಲ್ ರಿಲೇಷನ್ಶಿಪ್ ವಿಲ್ ನಾಟ್ ಕಂಟಿನ್ಯೂ, ವೇರ್ ಶಿ ಕ್ಯಾನ್ ಟೇಕ್ ಅ ಡಿಸಿಷನ್ ಐ ಡೋಂಟ್ ವಾಂಟ್ ದಿಸ್ ಪ್ರೆಗ್ನೆನ್ಸಿ ಅಂತ. ಸೊ ಈ ಥರ ಕೆಲವೊಂದು ಕಂಡೀಷನ್ಸ್ ಇರುತ್ತೆ. ಆ ಕಂಡೀಷನ್ಸ್ಗಳಲ್ಲಿ ಅಥವಾ ಅವ್ರಿಗೆ ಗರ್ಭಕೋಶದಲ್ಲಿ ತೊಂದರೆ ಇರ್ಬೋದು, ಅಥವಾ ಲೀಟಲ್ ಕಂಡೀಷನ್ಸ್ ಲೈಕ್ ಕ್ಯಾನ್ಸರ್ಸ್ ಇರ್ಬೋದು, ವೇರ್ ವಿ ಹ್ಯಾವ್ ಟು ಅಡ್ರೆಸ್ ದಟ್ ಪ್ರಯಾರಿಟಿ ಆನ್ ಪ್ರಯಾರಿಟಿ. ಸೊ ಆ ಥರದ್ದು ಒಂದು ಕಂಡೀಷನ್ಸಲ್ಲಿ ಟರ್ಮಿನೇಷನ್ ಮಾಡ್ಬೋದು, ಏನು ಸಮಸ್ಯೆ ಏನಿರೋದಿಲ್ಲ. ಬಟ್ 20 weeks ವರೆಗೂ ದಟ್ ಈಸ್ ಲೀಗಲೈಸ್ಡ್.